ಹಾಯ್ ಎವ್ರಿವನ್, ಪ್ರೈಸ್ ದ ಲಾರ್ಡ್. ಇವತ್ತು ನಾನು ಹೆಸರು ಕಾಳಿನ ಸುಕ್ರುಂಡೆಯನ್ನು ಹೇಗೆ ಮಾಡುವುದೆಂದು ತಿಳಿಸಿಕೊಡ್ತಾ ಇದ್ದೇನೆ. ಇಲ್ಲಿ ನಾನು 1 kg ಹೆಸರು, 3/4 kg ಅಕ್ಕಿ, ತೆಂಗಿನಕಾಯಿ ತುರಿ, 1/4 kg ಬೆಲ್ಲ ಹಾಗೂ ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಹೆಸರು ಕಾಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಇದನ್ನು ಹುಡಿ ಮಾಡಿಟ್ಟುಕೊಳ್ಬೇಕು. ಈಗ ಅಕ್ಕಿಯನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಈಗ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಸಹ ಹುರಿದು ಹುಡಿ ಮಾಡಬೇಕು. ನಾನಿಲ್ಲಿ ಅಕ್ಕಿ ಹಾಗೂ ಹೆಸರು ಕಾಳನ್ನು ಹುಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಒಂದು ಪಾತ್ರೆಗೆ ಬೆಲ್ಲವನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಹಾಕಿದ್ದೇನೆ. ಇದಕ್ಕೆ ನೀರು ಹಾಕಿ ಬೆಲ್ಲವನ್ನು ಕರಗಿಸಿಕೊಳ್ಬೇಕು. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇದು ಕರಗಿದ ನಂತರ ಇದನ್ನು ಸೋಸಿಕೊಳ್ಬೇಕು. ಈಗ ಸೋಸಿಕೊಂಡ ಬೆಲ್ಲವನ್ನು ಒಂದು ಪಾತ್ರೆಗೆ ಹಾಕಿ ಇದನ್ನೀಗ ಬೆಲ್ಲದ ಪಾಕ ಮಾಡಬೇಕು. ನೋಡಿ, ಈ ಥರ ಬರಬೇಕು ಬೆಲ್ಲದ ಪಾಕ. ಬೆಲ್ಲದ ಪಾಕ ಚೆನ್ನಾಗಿ ಕುದಿ ಬರ್ತಿದೆ. ಈ ಸಮಯದಲ್ಲಿ ಹುಡಿ ಮಾಡಿಟ್ಟ ಏಲಕ್ಕಿಯನ್ನು ಹಾಕಬೇಕು. ನಂತರ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ನಾನಿಲ್ಲಿ 1 ತೆಂಗಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಹುಡಿ ಮಾಡಿಟ್ಟ ಅಕ್ಕಿ ಹುಡಿ ಹಾಗೂ ಹೆಸರು ಕಾಳಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದನ್ನು. ಇಷ್ಟನ್ನು ಹಾಕಿದ ನಂತರ ಗ್ಯಾಸನ್ನು ಆಫ್ ಮಾಡಬೇಕು. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಬಿಸಿ ಇರುವಾಗಲೇ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಬೇಕು. ನೋಡಿ, ಈ ಥರ ಉಂಡೆ ಮಾಡಬೇಕು. ಈಗ ಉಂಡೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಒಂದು ಪಾತ್ರೆಗೆ 1/2 kg ಮೈದಾವನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ 2 ಗ್ಲಾಸ್ ನೀರನ್ನು ಸಹ ಹಾಕಿದ್ದೇನೆ. ನೀರನ್ನು ಹಾಕಿ ಇದನ್ನು ದಪ್ಪ ಹದಕ್ಕೆ ಇದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ಇಷ್ಟು ದಪ್ಪ ಬರಬೇಕು. ಈಗ ತಯಾರಿಸಿಟ್ಟ ಉಂಡೆಯನ್ನು ಮೈದಾದ ಮಿಶ್ರಣಕ್ಕೆ ಹಾಕಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ಎಲ್ಲ ಉಂಡೆಗಳು ಫ್ರೈ ಆಗಿದೆ. ಫ್ರೈ ಆದ ಎಲ್ಲ ಉಂಡೆಗಳನ್ನು ಎಣ್ಣೆಯಿಂದ ತೆಗೆದುಕೊಂಡಿದ್ದೇನೆ. ಈಗ ಹೆಸರು ಕಾಳಿನ ಸುಕ್ರುಂಡೆ ರೆಡಿಯಾಗಿದೆ.